ಜಾಗನೇ ಇಲ್ಲ ಅನ್ಸುತ್ತೆ. ಹೇಗ್ ಬರ್ತಾಳೆ ಬೃಂದ? ಏನ್ ಮಾಡೋದು? ಅದರಲ್ಲಿ ಯೋಚನೆ ಮಾಡುವ ಅಗತ್ಯವೇನಿದೆ? ನಾನು ರಥದ ಮೇಲೆ ಕೂರುತ್ತೇನೆ. ಏಯ್, ತಲೆ ಕೆಟ್ಟಿದೆ ನಿನ್ಗೆ. ಇಳಿ ಕೆಳಗೆ. ಆಮ್ರಪಾಲಿ, ಏನ್ ಮಾಡ್ತಿದ್ಯಾ? ಇಳಿ. ಯೋಚನೆ ಮಾಡಬೇಡಿ, ಇದೇನು ಮೊದಲ ಬಾರಿಯಲ್ಲ. ಅಂದ್ರೆ ಮುಂಚೆನೂ ಈ ತರ ಕಾರ್ ಮೇಲೆ ಹತ್ತಿದ್ದೀರಾ? ಇದಕ್ಕಿಂತ ದೊಡ್ಡ ರಥದ ಮೇಲೆ ಕುಳಿತಿದ್ದೇನೆ. ಆಮ್ರಪಾಲಿ, ಕೆಳಗಿಳಿರಿ. ಏನಾದ್ರೂ ಬಿದ್ಗಿದ್ ಹೋದ್ರೆ ಏನ್ ಗತಿ? ಬೀಳುವುದೇ? ಏಕೆ? ಭದ್ರವಾಗಿ ಕುಳಿತಿದ್ದೇನೆ. ನಾನು ಬರ್ತೀನಿ, ತುಂಬಾ ಮಜವಾಗಿದೆ. ನಿನಾದ್, ನಂಗೇನ್ ಜಾಸ್ತಿ ಜಾಗ ಬೇಡ, ಒಳಗಡೆ ಅಡ್ಜಸ್ಟ್ ಮಾಡ್ಕೋಬಹುದು. ನೀನ್ ಬಾ ಕೆಳಗೆ. ನನಗೇನು ಅಭ್ಯಂತರವಿಲ್ಲ, ಇಲ್ಲೇ ಕೂರುತ್ತೇನೆ. ನಮಗಿದೆ, ಮೊದ್ಲು ಕೆಳಗಡೆ ಇಳಿರಿ. ಆಮ್ರಪಾಲಿ, ಹಾರಕ್ಕೆಲ್ಲ ಹೋಗ್ಬೇಡ, ಬಿದ್ರೆ ನಿನದಣ್ಣ. ಬಾ. ಬಾ, ಒಳ ಕುತ್ಕೊಳ್ಳೋಣ. ಬೇಡ ಬೇಡ ಬೇಡ, ಒಂದ್ ಕೆಲ್ಸ ಮಾಡೋಣ. 2 ಕಾರ್ ತಗೊಂಡ್ ಹೋಗ್ ಬರೋಣ. ಏನು ಬೇಕಾಗಿಲ್ಲ, ಹಿಂದೆನೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋತೀವಿ. ನಾನು ಮತ್ತೆ ಪ್ರದ್ಯುಮ್ನ ಒಂದ್ ಕಾರಲ್ಲಿ ಹೋಗ್ತೀವಿ. ನೀನು ಮತ್ತೆ ನೀನಾದ್ ಉಳ್ದವ್ರನ್ನ ಕರ್ಕೊಂಡು ಬೇರೆ ಕಾರಲ್ಲಿ ಬನ್ನಿ. ಕರೆಕ್ಟ್ ಅಲ್ವಾ ಪ್ರದ್ಯುಮ್ನ? ನಾನು ಮತ್ತೆ ನೀನು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ದಾಗತ್ತೆ. ಏನು ಬೇಕಾಗಿಲ್ಲ. ಆನ್ಯಾ, ಸುಮ್ನಿರು. ಪ್ರತಿ ಸಲ ನಾವ್ 5 ಜನರು ಒಟ್ಟಿಗೆ ಹೋಗೋದಲ್ವಾಕ? ಈ ಸಲ ಇವ್ರಿಬ್ರು ಒಟ್ಟಿಗೆ ಹೋಗ್ಲಿ ಬಿಡು. ಅಕ್ಕ, ಏನ್ ಹೇಳ್ತಿದ್ಯಾ ನೀನು? ಮುಂದೆ ಒಂದಿನ ಇವರಿಬ್ರು ಮದ್ವೆ ಆಗೋರು. ಗಂಡ ಹೆಂಡತಿ ಅಂದ್ಮೇಲೆ ಪ್ರೈವಸಿ ಇರ್ಲೇಬೇಕಲ್ವಾ? ಪ್ರದ್ಯುಮ್ನ, ನೀನ್ ನಿನ್ ಕಾರ್ನಲ್ಲಿ ಯುಕ್ತಿನ್ ಕರ್ಕೊಂಡು ಹೋಗು. ನೀನಾದ್ ಮಿಕ್ದೋರ್ನೆಲ್ಲ ನೀನ್ ಈ ಕಾರ್ನಲ್ಲೇ ಕರ್ಕೊಂಡು ಹೋಗು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನ್ಗೆ. ಬಾ ಪ್ರದ್ಯುಮ್ನ, ನಿನ್ ಹತ್ರ ತುಂಬಾ ಮಾತಾಡೋದಿದೆ. ಅಕ್ಕ, ಏನೋ ಸರಿಗಿಲ್ಲ. ನೀನ ಯುಕ್ತಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂದ್ರೆ ಆ ಶೋಕಿ ಶೋನ ನಿನ್ ಮೇಲೆ ಏನೋ ಮಾಟ ಮಂತ್ರ ಮಾಡ್ಸಿರ್ಬೇಕು. ಕರೆಕ್ಟ್ ಕಣೋ, ಇಲ್ಲಾಂದ್ರೆ ಛಾಯಕ್ಕ ನಮ್ಮನ್ನ ಅಣ್ಣನಿಂದ ಸಪರೇಟ್ ಮಾಡ್ತಿರ್ಲಿಲ್ಲ. ಸುಮ್ನೆ ನಾಟಕ ಮಾಡ್ಬೇಡಿ ನೀವಿಬ್ರು. ಇಷ್ಟು ದಿನ ಪ್ರದ್ಯುಮ್ನ ಒಬ್ನೇ ಇದ್ದ. ನಾವ್ ಹೇಳಿದಕ್ಕೆ ಯಾವತ್ತೂ ಬೇಡ ಅಂತ ಹೇಳೇ ಇಲ್ಲ. ಆದ್ರೆ ಈಗ ಹಾಗಲ್ಲ, ಯುಕ್ತಿ ಬಂದಿದ್ದಾಳೆ. ಬಂದ್ಬಿಟ್ರೆ ಓ ಮಹಾರಾಣಿ ಬಂದ್ಬಿಟ್ಲು ಅಂತ ಜಾಗ ಬಿಟ್ಕೊಡ್ಬೇಕಾ? ನಿಮ್ಗೆ ಇಷ್ಟ ಇಲ್ದೇ ಇದ್ರು ಅವ್ನ ಹೆಂಡತಿ ಅಂದ್ಮೇಲೆ ಅವಳಿಗೆ ಜಾಗ ಕೊಡ್ಲೇಬೇಕಾಗತ್ತೆ. ನೀನಾದ್ ಹೋಗ್ ಕಾರ್ ತೆಗಿ. ಹೋಗು. ಆಮ್ರಪಾಲಿ, ಬೃಂದ ಬನ್ನಿ ಕೂತ್ಕೊಳ್ಳಿ. ಆಮ್ರಪಾಲಿ, ಬನ್ನಿ ಇಲ್ಲಿ. ಯಾವತ್ತು ಮತ್ತೆ ಹೀಗ್ ಮಾಡಬೇಡಿ, ನಿಮ್ಗೆ ಅಪಾಯ. ಇದು 4ನೇ ನಿಯಮವೇ? ಆಮ್ರಪಾಲಿ, ಲೇಟ್ ಆಯ್ತು. ಬಾ ಬಾಯ್ ಅಕ್ಕ. ಅಕ್ಕ, ಮನ್ಸಲ್ಲಿ ಒಂದ್ ಸಂಕಟ ನನ್ಗೆ. ಏನು ಅಂತ ಕೇಳಿ? ಅದೆಷ್ಟು ಸಂಕಟ ಇಟ್ಕೊಂಡು ಓಡಾಡುತ್ತೆ ಮಾರೈತಿ. ಅಯ್ಯೋ, ಏನು ಅಂತ ಕೇಳಿ ಅಕ್ಕ. ನಾನ್ ಕೇಳೋ ತನಕ ನೀನ್ ಬಿಡಲ್ಲ. ಆಯ್ತು, ಹೇಳು ಏನು? ಸೀರೆ ತಗೊಂಡ್ ಬರೋಣ, ಬರ್ತೀರಾ? ನನ್ಗಾಗಲ್ಲಪ್ಪ, ಒಂದ್ ರಾಶಿ ಕೆಲ್ಸ ಇದೆ. ಅಯ್ಯೋ ಬನ್ನಿ ಅಕ್ಕ. ಓ, ಮಾಯಿ ಬೈತಾರೆ ಅಂತ ಭಾ. ಮಾಯಿ ಯಾಕೆ ಬೈತಾರೆ? ಏನಿ ಮಾಯಿ? ಎಲ್ಲಂದ್ರೆ ಅಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಾರೆ. ದೇವ್ಯಾನಿ, ಜಾತಕ ಅದು ಮಾಯಿ ತುಂಬಾ ಹುಡುಕ್ತೆ, ಸಿಗ್ಲಿಲ್ಲ. ಈ ಸುಳ್ಳನ್ನ ನಾನ್ ನಂಬೇಕಾ ದೇವ್ಯಾನಿ? ಇಡೀ ಮನೆಯಲ್ಲಿ ಯಾವ ವಸ್ತು ಎಲ್ಲಿದೆ ಅಂತ ಗೊತ್ತಿರೋ ನಿನಗೆ ಮಗನ್ ಜಾತಕ ಎಲ್ಲಿದೆ ಅಂತ ಗೊತ್ತಿಲ್ವಾ? ಅದು ಮಾಯಿ. ಅಲ್ಲ ಮಾಯಿ, ಜಾತಕ ಗಿತ್ಕೆಲ್ಲ ಯಾರು ನೋಡ್ತಾರೀಗ? ಇಬ್ರು ಮಧ್ಯೆ ಪ್ರೀತಿ ಇದ್ರೆ ಸಾಕಪ್ಪ, ಅಲ್ವಾ ಅಕ್ಕ? ನಿನ್ ಮಾತನ್ನ ಕೇಳ್ಕೊಂಡು ಸಂಪ್ರದಾಯ ಬಿಡಕ್ಕಾಗಲ್ಲ ಮಂದಾಕಿನಿ. ಇಷ್ಟಕ್ಕೂ
ನಿನ್ನ ಅಭಿಪ್ರಾಯ ನಾನು ಕೇಳಲಿಲ್ಲ. ಇನ್ನು 1 ಗಂಟೆಯಲ್ಲಿ ದೇವ್ರ ಮನೆಯಲ್ಲಿ ಇರಬೇಕು. ಇದನ್ ಮೀರಿ ಇನ್ನು ಮಾತಾಡೋ ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದೀನಿ. ಯಾಕಕ್ಕ ಇಷ್ಟೊಂದು ಭಯ? ಜಾತಕ ಕೂಡ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತನಾ? ಅಷ್ಟೇ ಆಗಿದ್ರೆ ನಂಗೆ ಭಯ ಆಗ್ತಿರ್ಲಿಲ್ಲ ಮಂದಾಕಿನಿ. ಮತ್ತೆ ಪ್ರದ್ಯುಮ್ನ ಸಿಟ್ ಮಾಡ್ಕೊಂಡಿದ್ಯಾ? ಸಿಟ್ಟ ಇಲ್ವಲ್ಲ, ಯಾಕೆ ಹಾಕಿ ಕೇಳ್ತಿದ್ಯಾ? ಮಾತಾಡ್ದೆ ಸುಮ್ಮನೆ ಕೂತಿದ್ಯಲ್ಲ, ನನ್ ಮೇಲೆ ಸಿಟ್ ಮಾಡ್ಕೊಂಡಿದ್ಯೇನೋ ಅಂತ. ನಿನ್ ಮೇಲೆ ನಾನು ಯಾಕೆ ಸೆಟ್ ಮಾಡ್ಕೊಳ್ಳಿ ಯುಕ್ತಿ? ಮನೆ ಹೊರಗೆ ತುಂಬಾ ರೂಢಾಗಿ ಮಾತಾಡ್ನಲ್ಲ, ಸೊ ನನ್ ಮೇಲೆ ಸಿಟ್ ಮಾಡ್ಕೊಂಡಿದ್ಯೇನೋ ಅಂತ. ಇಲ್ಲ. ನಿಜವಾಗ್ಲೂ ಯುಕ್ತಿ, ಅಷ್ಟಕ್ಕೂ ನೀನ್ ಹೇಳಿದ್ ಸರಿನೇ ಅಲ್ವಾ? ನಾವಿಬ್ರು ಮದ್ವೆ ಆಗೋರು, ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಲ್ವಾ? ನನ್ ಎಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದೆ ಗೊತ್ತಾ, ನಿನ್ ಜೊತೆ ಅಲ್ಲಿ ಹೋಗ್ಬೇಕು, ಅದ್ ಮಾಡ್ಬೇಕು ಅಂತ ಎಲ್ಲ. ಹೌದಾ? ಇನ್ಮೇಲೆ ನಿನ್ ಪ್ಲಾನ್ಸ್ ಎಲ್ಲ ಹೇಳು, ಮಾಡೋಣ. ಈಗ ನೋಡು, ಮದ್ವೆ ಆದವ್ರ ತರ ಸುತ್ತಾಡ್ತಾ ಇದೀವಿ, ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನ್ಗೆ. ಬೈ ದ ವೇ, ಕಾರಿಗೆ ಎಷ್ಟು? 20 ಲಕ್ಷ. ಯಾಕೆ? ಮಾಲ್ ಹತ್ರ ಹೋದಾಗ ನಮ್ ಕಾರ್ನ ಎಲ್ರೂ ನೋಡ್ತಾರಲ್ವಾ? ಅನ್ಸುತ್ತೆ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ ನಾನು. ನಿನ್ ಫೇವ್ರೆಟ್ ಕಲರ್ ಯಾವ್ದು? ನನಗೆ ಎಲ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಆನೆ ಹೇಳ್ತಾನೆ, ಆದ್ರೆ ಅಕ್ಕಂಗೆ ನನ್ ಗ್ರೀನ್ ಹಾಕೊಂಡ್ರೆ ತುಂಬಾ ಇಷ್ಟ. ನಿನಗೆ? ಅವ್ರಿಗೇನ್ ಇಷ್ಟನೋ ಅದೇ ಇಷ್ಟ. ಅವನ್ ಒಪ್ಕೋಬೇಕು ಅಂದ್ರೆ ಅವನಿಗೆ ನಿನ್ ಮೇಲೆ ಪ್ರೀತಿ ಹುಟ್ಟಬೇಕು. ಅವನಿಗೆ ಪ್ರೀತಿ ಹುಟ್ಟಬೇಕು ಅಂದ್ರೆ ಅವನು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಪ್ರದ್ಯುಮ್ನ ಕಸಿನ್ಸ್ ಬಿಟ್ಟು ಬೇರೇನು ಮಾಡಲ್ಲ. ನಿನ್ ಮೇಲೆ ಪ್ರದ್ಯುಮ್ನ ಪ್ರೀತಿ ಹುಟ್ಟಬೇಕು ಅಂದ್ರೆ ಆ ಕಸಿನ್ಸ್ ನಿನ್ನ ಲೈಕ್ ಮಾಡ್ಬೇಕು. ಹಾಗೆಲ್ಲ ತಲೆ ಆಚೆ ಹಾಕ್ಬಾರ್ದು. ಹೌದೇ ಪುಟಾಣಿ, ಇನ್ನು ಮುಂದೆ ಹಾಕುವುದಿಲ್ಲ. ಏನಾಯ್ತು? ಏಕೆ ನಗುತ್ತಿದ್ದೀರಿ? ಪುಟಾಣಿ ಹೇಳಿದ ಮಾತನ್ನ ಇಷ್ಟು ಚೆನ್ನಾಗಿ ಕೇಳಿಸ್ಕೊತಾ ಇದಾರಲ್ಲ ಅಂತ. ಒಂದೊಂದ್ಸಲ ಅವಳ ಮಾತು ಅವಳೇ ಕೇಳಲ್ಲ, ಇನ್ನು ನೀವು ಅವಳ ಮಾತು ಕೇಳ್ತಿದ್ದೀರಾ ಅಂದ್ರೆ ನಿಮ್ಮಿಬ್ರಿಗೂ ಹೊಟ್ಟೆವ್ರಿ, ಅದಕ್ಕೆ ಹೇಗಾಡ್ತಿದ್ದೀರಾ? ಪುಟಾಣಿಯ ಮಾತನ್ನು ನಂಬುತ್ತೇನೆ ನಾನು. ಅಲ್ಲ, ಈ ಯುಕ್ತಿಗೆಷ್ಟು ಕೊಬ್ಬಲ್ಲ? ಬರ್ರಿ ಶೋಕಿ. ಅದಕ್ಕೆ ಶೋಕಿ ಶಾನ್ ಅಂತ ಹೆಸರಿಟ್ಟಿರೋದು. ಕರೆಕ್ಟ್ ಹೆಸರು ಇಟ್ಟಿದ್ಯಾ ಬಿಡು. ಈ ಹೆಸರು ಯಾವಾಗ ಇಟ್ರಿ ಅವಳಿಗೆ? ಇಟ್ರಿ ನಿನ್ನೆನೋ ಮೊನ್ನೆನೋ ಅಲ್ವೇನ ನೀನ? ಹೌದು. ನೀವ್ ನಂಗೇನು ಹೇಳೇ ಇಲ್ಲ. ನಿಮ್ಮ ಮಾನವಲೋಕ ಎಷ್ಟು ಸುಂದರವಾಗಿದೆ, ಅಷ್ಟೇ ವಿಚಿತ್ರವಾಗಿದೆ. ಗಂಧರ್ವಲು. ನಿಯಮ 1, ಇನ್ಮೇಲೆ ನೀನ್ ಗಂಧರ್ವ ಕನ್ಯೆ ಅಂತ ಯಾರಿಗೂ ಹೇಳೋ ಆಗಿಲ್ಲ. ಎಷ್ಟು ವರ್ಷ ಆಗಿತ್ತು ಈಶ್ವರಿ ನಿನ್ ಕೈ ಟೀ ಕುಡ್ದು. ಯಾರಿಗೂ ಈ ತರ ಸುಲೇಮಾನಿ ಟೀ ಮಾಡಕ್ ಬರಲ್ಲ ನೋಡು. ಇನ್ಮೇಲಿಂದ ಇಲ್ಲೇ ಇರ್ತೀನಲ್ಲ, ದಿನಾ ಟೀ ಮಾಡ್ಕೊಡ್ತೀನಿ. ನಿಮಗೆಲ್ಲ ನೆನಪಿದ್ಯಾ ಒಂದ್ಸಲ ನಾವು ಮಾಯಿ ಕೆಲ್ ಸಿಕ್ಕಾಕೊಂಡಿದ್ದು? ಹಾ, ತುಂಬಾ ಚೆನ್ನಾಗಿ ನೆನಪಿದೆ. ನಾನೇ ಅಲ್ವಾ ಸಿಕ್ಕಾಕೊಂಡಿದ್ದು. ಅದ್ ಸರಿ, ಯಾರ ಐಡಿಯಾ ಅದು ಮಧ್ಯರಾತ್ರಿ ಟೆರೆಸ್ಗೆ ಹೋಗಿ ಟೀ ಕುಡಿಬೇಕು ಅನ್ನೋದು? ನಂದೇ ಇಂದ್ರ. ಅವತ್ತಾನೇ ಒಂದ್ ಸಿನಿಮಾ ನೋಡಿದೆ. ಆ ಸಿನಿಮಾದಲ್ಲಿ ಹೀರೋ ಅವನ್ ಫ್ರೆಂಡ್ಸ್ ಹೋಗಿ ಟೆರೆಸ್ ಮೇಲೆ ಟೀ ಕುಡಿತಾರೆ. ನನಗೂ ಆಸೆ ಆಯ್ತು,
ಅದಕ್ಕೆ ಈಶ್ವರಿಗೆ ಹೇಳಿ ಕಳಿಸ್ದೆ. ನೀನೇನೋ ಹೇಳಿ ಕಳಿಸ್ದೆ, ಆದ್ರೆ ನಾನು ಬಕ್ರ ಹತ್ರ ಸಿಕ್ಕಿಬಿದ್ದೆ. ಇನ್ನೊಂದು ಮಜಾ ಗೊತ್ತಾ, ನಾನೇನೋ ಟೀ ಮಾಡ್ಕೊಂಡು ನಿನ್ ಹತ್ರ ಬರ್ತಿದ್ನಾ, ಆಗ ಮೇಲ್ಗಡೆ ಬಂದ್ರೆ ಮಾಯಿ ಹೊಡಿಯಕ್ ರೆಡಿಯಾಗಿ ನಿಂತಿದ್ರು. ಹೌದು ಈಶ್ವರಿ, ಇವನಿಂದ ನಾನು ನೀನು ಎಷ್ಟು ಪೆಟ್ಟು ತಿಂದಿದ್ದೀವಿ ಅಲ್ವಾ? ಮಾಯಿ ನೀವಿಬ್ಬರಿಗೂ ಹೊಡಿತಾನೆ ಇರಲಿಲ್ಲ. ನೀವಿಬ್ರು ಮಾಯಿ 2 ಕಣ್ಣಿದ್ದಾಗಲ್ವಾ? ಬೆಳಗ್ಗೆಯಿಂದ ಸಂಜೆ ತನಕ ಇಂದ್ರ ಈಶ್ವರಿ ಅಂತ ನಿಮ್ಮಿಂದೆ ಓಡಾಡ್ತಾ ಇದ್ರು. ಈಗಲೂ ಅಷ್ಟೇ ತಾನೆ, ಮಾಯಿ ಜೊತೆ ಯಾವಾಗ್ಲೂ ಇಂದ್ರನೇ ಇರೋದು. ಆದ್ರೆ ನೀನು ಇದೇ ಮನೇಲಿ ಮಾಯಿ ಜೊತೆನೇ ಇದೆಯಾ, ನಾನ್ ದೂರ ಆಗ್ಬಿಟ್ಟೆ. ಯಾಕಣ್ಣ ನೀವಿಬ್ರು ಅವತ್ತೊಂದು ಮಾತು ಹೇಳಿಲ್ಲ? ಮನೆಯಿಂದ ಹೊರಗೆ ಹಾಕುವಂತ ತಪ್ಪು ನಾನೇನ್ ಮಾಡಿದ್ದೆ? ಚೆನ್ನಾಗಿದಲ್ಲ ಮಾಲ್. ಫೈನಲಿ ಬಂದ್ವಿ. ಅಣ್ಣ ಒಳಗಡೆ ಇದ್ದಾನಂತೆ, ಹೋಗೋಣ. ನಿನಗೆ ಹೇಗೆ ತಿಳಿಯಿತು? ಮೆಸೇಜ್ ಕಳ್ಸಿದಾನೆ. ಮೆಸೇಜ್ ಅಂದ್ರೆ ಒಂದ್ ನಿಮಿಷ. ಸಂದೇಶ. ಈ ಮಾಯಾ ಪೆಟ್ಟಿಗೆಯಲ್ಲಿ ಸಂದೇಶಗಳನ್ನು ಕಳುಹಿಸಬಹುದೇ? ಮಾನವರು ಏನೇನೆಲ್ಲ ಸಾಧಿಸಿ ಬಿಟ್ಟಿದ್ದೀರಾ. ಥ್ಯಾಂಕ್ ಯು. ಏನು ನೀನೇ ಎಲ್ಲ ಸಾಧನೆ ಮಾಡಿರ್ತಾರೆ ಥ್ಯಾಂಕ್ ಯು ಹೇಳ್ತೀಯಾ? ಅವ್ರು ಮಾನವರು ಅಂದ್ರು, ನಾನ್ ಮಾನವ, ಅದಕ್ಕೆ ಥ್ಯಾಂಕ್ ಯು ಅಂದೆ. ನೀನ್ ಕೋತಿ ಅಲ್ವಾ, ಅದಕ್ಕೆ ಸುಮ್ನಿದ್ಯಾ? ನಿನ್ ತಾತ ಕೋತಿ. ಸೇಮ್ ಟು ಯು. ಯಾಕಲ್ಲ ನಿಂತ್ಬಿಟ್ರಿ? ಇದ್ಯಾವ ಮಾಯಾನಗರಿ? ಹೊರಗಿನಿಂದ ನೋಡಿದರೆ ದೊಡ್ಡ ಗಾಜಿನ ಪೆಟ್ಟಿಗೆಯಂತಿದೆ, ಒಳಗೆ ಕಣ್ಣು ಕೋರೈಸುವ ಬೆಳಕು. ಎಷ್ಟೊಂದು ಮಾನವರು ಸುಮ್ಮನೆ ನಿಂತಲ್ಲಿಯೇ ಮೇಲೆ ಸಾಗುತ್ತಿದ್ದಾರೆ. ಇವರು ಮಾಲ್ ನೋಡಿದಕ್ಕೆ ಹೀಗೆ ಆಡ್ತಿದ್ದಾರೆ. ಇನ್ನು ನಮ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ನೋಡಿದ್ರೆ ಇದು ಅಷ್ಟೇ. ಅನ್ಯ, ಆ ಬಟ್ಟೆ ಚೆನ್ನಾಗಿದೆ ಅಲ್ವಾ? ಬ್ಲಾಕ್ ಇದೆಯಾ ಕೇಳ್ಕೊಂಡ್ ಬರ್ತೀನಿ. ನಾನೇ ಡಿಸೈನ್ ಮಾಡ್ಕೊಡ್ತೀನಿ ಬಾ. Hi! I am a magician, जादूगर नारायण भट्ट. Abracadabra! ಹೊಡಿಲ್ಲ? ಹಾಗೆ ಹೊಡೆಯಕ್ಕಾಗಲ್ಲ, ನಮ್ ಕೈಯಲ್ಲಿ ಸೂಜಿ ಇದೆ. Abracadabra! ನೋಡಿ, Abracadabra! Abracadabra! ಜೋರ ಹೊಡಿದೆ ಚಪ್ಪಳ. ಇದು ಇಂದ್ರಜಾಲವಲ್ಲ, ಮೋಸ. ಎಷ್ಟೋ ಸಲ ನಿದ್ದೆಯಿಂದ ಎಚ್ಚರ ಆಗುತ್ತೆ. ನಿಂದೇ ಯೋಚನೆ, ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಕಾಡುತ್ತೆ. ಇಷ್ಟೆಲ್ಲ ಸಂಕಟ ಪಡೋನು ಅವತ್ ಯಾಕೆ ತಲೆ ತಗ್ಸ್ಕೊಂಡು ನಿಂತ್ಬಿಟ್ಟೆ ಅಣ್ಣ? ನಾನು ಏನ್ ಮಾಡ್ಬೇಕಿತ್ತು? ನೀನು ಮಾಡಿದ ತಪ್ಪು ಅಂತ ಹೇಳ್ಬೇಕಿತ್ತ? ಹಾಗೇನಾದ್ರೂ ಹೇಳಿದ್ರೆ ನಾನು ಈ ಮನೇಲಿ ಉಳಿಯೋದಕ್ಕೆ ಸಾಧ್ಯ ಆಗ್ತಿತ್ತಾ? ನಿನ್ ಜೊತೆ ನನ್ನನ್ನು ಹೊರಗಾಕಿರೋನು
ನಿನಗೆ ಈ ಮನೇಲಿ ಉಳಿಬೇಕಿತ್ತು. ತಂಗಿ ಹಾಳಾಗಿ ಹೋಗ್ಲಿ ಅಂತಲ್ಲ. ಹಾಗಲ್ಲ ಈಶ್ವರಿ, ನಾನು ಹೇಳಿದ್ರೆ ಏನು ವ್ಯತ್ಯಾಸ ಆಗ್ತಿತ್ತು ಹೇಳು? ಮಾಯಿ ಯಾವತ್ತಾರು ಬೇರೆಯವ್ರು ಹೇಳಿರೋ ಮಾತನ್ನು ಕೇಳಿದಾರ? ನಾನು ಕೆಟ್ಟವನಾಗ್ತಾ ಇದ್ದೆ, ನಿನಗೂ ಈ ಮನೆಯಲ್ಲಿ ಉಳಿಗಾಲ ಇರ್ತಿರ್ಲಿಲ್ಲ ಅಷ್ಟೇ. ಹೋಗ್ಲಿ ಬಿಡೋಣ, ನನ್ನ ಹಣೆ ಬರನೇ ಸರಿ ಇರ್ಲಿಲ್ಲ. ನೀ ತಪ್ಪೇ ಮಾಡಿಲ್ಲ ಅನ್ನೋ ಹಾಗೆ ಯಾಕೆ ಮಾತಾಡ್ತೀಯ ಈಶ್ವರಿ? ತಪ್ಪು? ಅವಳೇನ್ ತಪ್ಪು ಮಾಡಿದಾಳಿಂದ್ರ? ಯಾವುದೋ ಹುಡುಗನ ಇಷ್ಟಪಟ್ಟಿದ್ದು ದೊಡ್ಡ ತಪ್ಪ? ನಾನು ದೇವಿಯಾನಿ ಲವ್ ಮಾಡೇ ಮದ್ವೆ ಆಗಿದ್ದು. ಮಾಯಿ ಒಳಗಡೆ ಬಿಟ್ಕೊಳ್ಳಿಲ್ವಾ ನಮ್ಮನ್ನ? ಬಿಟ್ಕೊಂಡ್ರು ಅಣ್ಣ. ಆದ್ರೆ ಯಾವಾಗ ಹೇಳು? ಅದಕ್ಕೆ ವಾರಸ್ತಾರನ್ ಕೊಟ್ರಲ್ಲ ಆವಾಗ. ಅಮ್ಮಂಗೆ ಸಿಟ್ಟು ಬಂದಿತ್ತು ನಿಜ, ಆದ್ರೆ ಅಷ್ಟು ಸಣ್ಣ ವಿಷಯಕ್ಕೆ ಅಮ್ಮ ಮನೆಯಿಂದ ಹೊರಗಾಕೋಷ್ಟು ಕಲ್ಮನ್ಸ್ನೋಳಲ್ಲ. ಆಮೇಲೆ ಈಶ್ವರಿ ಮಾಡಿದ ವಿಷಯ, ನೀನು ಮಾಯಿ ಪ್ರೀತಿ ಮಗ ಅಲ್ವಾ? ಎಲ್ಲಿ ಬಿಟ್ಕೊಡ್ತೀಯ ಹೇಳು? ಅಣ್ಣ ಅಣ್ಣ ಪ್ಲೀಸ್, ನೀವಿಬ್ರು ನನಗೋಸ್ಕರ ಜಗಳ ಆಡಬೇಡಿ. ಇಂದ್ರಣ್ಣ, ನೀ ಹೇಳಿದ್ ಸರಿ, ನಾ ಮಾಡಿದ ತಪ್ಪು. ಒಂದ್ ರೀತಿ ಅಪರಾಧನೇ ಆಯ್ತು. ಆದ್ರೆ ಎಷ್ಟು ದಿನ ನಾ ಆ ಭಾರನ ಹೊರಬೇಕು? ಮಾಡಿದ ತಪ್ಪಿಗೆ ಎಷ್ಟು ದಿನ ವನವಾಸ ಅನುಭವಿಸ್ಬೇಕು? ಪ್ರಾಯಶ್ಚಿತ್ತಕ್ಕೆ ಅವಕಾಶನೇ ಇಲ್ವಾ? ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಈಗ ಬಂದಿದೆ ಈಶ್ವರಿ. ನಿಜವಾಗ್ಲೂ ಬೇರೆ ಯಾವ ಸ್ವಾರ್ಥನೂ ಇಲ್ಲ ಅಣ್ಣ. ಯುಕ್ತಿಗೆ ಪ್ರದ್ಯುಮ್ನಂಗೆ ಮದುವೆ ಆದ್ರೆ ಎಲ್ಲ ಸಂಬಂಧ ಸರಿ ಹೋಗುತ್ತೆ, ಮತ್ತೆ ನನ್ನ ಅಣ್ಣಂದ್ರ ಜೊತೆ ಇರ್ಬೋದು ಅನ್ನೋ ಆಸೆ ಅಷ್ಟೆ. ಅದು ತಪ್ಪಾ? ತಪ್ಪೇ. ನೋಡು ಈಶ್ವರಿ, ನಮ್ ಜೊತೆ ಇರ್ಬೇಕು ಅಂತ ಹೇಳ್ತಿಯಲ್ಲ, ಅದು ತಪ್ಪಲ್ಲ. ಆದ್ರೆ ಯುಕ್ತಿಗೂ ಪ್ರದ್ಯುಮ್ನಿಗೂ ಮದುವೆ ಮಾಡಕ್ ಹೊರಟಿದ್ಯಲ್ಲ, ಅದು ತಪ್ಪೇ. ಅದ್ರಲ್ಲಿ ತಪ್ಪೇನಣ್ಣ? ಯುಕ್ತಿ ತುಂಬಾ ಒಳ್ಳೆ ಹುಡುಗಿ. ಯುಕ್ತಿ ಒಳ್ಳೆವಳೆ, ಆದ್ರೆ ಪ್ರದ್ಯುಮ್ನ ಏನ್ ಕಡಿಮೆ ಆಗಿದೆ ಪ್ರದ್ಯುಮ್ನಂಗೆ? ಏನಿದೆ ಅಂತ ಕಡಿಮೆ ಆಗ್ಬೇಕು. ಯಾಕೆ ಈಗ ಅವನ ಮೇಲೆ ವಿಷ ಕಾರ್ತೀಯ ಅಣ್ಣ ನೀನು? ಬಂಗಾರದಂತ ಹುಡುಗ ಅವನು. ತಲತಲಾಂತರಗಳಿಂದ ರಾಜರುಗಳಿಗೆ ಒಡವೆ ಮಾಡಿಕೊಟ್ಟಿರೋ ಮನೆತನ ಇದು. ಆದ್ರೆ ಈ ಮನೆಯಲ್ಲಿ ಅಪ್ಪಟ ಬಂಗಾರ ಯಾವುದು, ಕಾಗೆ ಬಂಗಾರ ಯಾವುದು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ನಿನಗೆ ಕಾಮಾಲೆ ಅಣ್ಣ, ಅದಕ್ಕೆ ಎಲ್ಲ ಹಾಗೆ ಕಾಣುತ್ತೆ. ಪಾಪ ಪ್ರದ್ಯುಮ್ನ ಇನ್ನಿಂದೆ ಅಪ್ಪ ಅಪ್ಪ ಅಂತ ಓಡಾಡ್ತಾನೆ. ಆದ್ರೆ ನೀನು ಒಂದ್ ದಿವಸನಾದ್ರೂ ಅವನ ಹತ್ರ ನಗ್ನಗ್ತಾ ಮಾತಾಡಿದ್ಯಾ? ಇಂದ್ರ, ಯಾರ ಜೊತೆ ಹೇಗೆ ಮಾತಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ನೀನ್ ಹೇಳಕ್ ಬರ್ಬೇಡ ಅದನ್ನ. ನಿನಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಇದೊಂದು ವಿಷಯದಲ್ಲಿ ನೀನು ಅಮ್ಮನ ಮಗನೇ. ನಿನ್ನ ಹಠ ಎಲ್ ಬಿಡ್ತೀಯ? ಛೇ ಅಣ್ಣ, ಅಣ್ಣ, ಈ ಮನೇಲಿ ಎಲ್ಲಿ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದ್ರೆ ಎಲ್ಲಿ ಘಾಟ್ ಬರುತ್ತೆ ಅಂತ ಗೊತ್ತಾಯ್ತು. ಇನ್ಮೇಲೆ ಈ ಮನೇಲಿ ಘಾಟು ಘಾಟು. ಯಾರು ನೀನು? ಏನ್ ಹೇಳ್ತಿದ್ಯಮ್ಮ? ಇದು ಮಂತ್ರಶಕ್ತಿ ಅಲ್ಲ. ಎಲ್ಲರಿಗೂ ಮೋಸ ಮಾಡುತ್ತಿದ್ದೀರಿ ಕಪಟ ಮಾನವ. ಮೋಸ? ಕಪಟ ಮಾನವ? ಇದು ಮ್ಯಾಜಿಕ್. ಅಷ್ಟಕ್ಕೂ ಮ್ಯಾಜಿಕ್ ಬಗ್ಗೆ ನಿನಗೇನ್ ಗೊತ್ತು? ನಾನು ನಿಜವಾದ ಮಾಯಾಜಾಲ ಮಾಡಬಲ್ಲೆ. ಮಾಯಾಜಾಲ? ಮೊದ್ಲು ನಾನು ಏನ್ ಮಾಡ್ತೀನೋ ಅದನ್ನು ಮಾಡಿ ತೋರ್ಸು, ಆಮೇಲೆ ನಿಜವಾದ ಮಾಯಾಜಾಲ ಮಾಡುವರಂತೆ. ಆಬ್ರಕಡಾಬ್ರಾ. ಛೂ! ಆಬ್ರಕಡಾಬ್ರಾ. ಗಿಲಿ ಗಿಲಿ. ಇದನ್ ಮಾಡಕ್ಕಾಗತ್ತಾ ನಿಮ್ ಕೈಲಿ? ಇದು ನಿಜವಾದ ಹೂಗಳೇ ಅಲ್ಲ ಕಪಟ ಮಾನವ. ಮಾನವ, ಆ ಹೂವನ್ನು ನನಗೆ ಕೊಡುವೆಯಾ? ಯಾರೋ ಇವಳು ಮಾನವ ಅಂತೆಲ್ಲ ಮಾತಾಡ್ತಿದ್ದಾಳೆ, ರೋಸ್ ಕೇಳ್ತಿದ್ದಾಳೆ, ಕೊಡು.
ಧನ್ಯವಾದ ಮಾನವ.